ಸರ್ಕಾರದ ವಿರುದ್ಧ ಸಿಡಿದೆದ್ದ ಪಾಲಿಕೆ ನೌಕರರು ಹಲವು ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಒತ್ತಾಯಿಸಿ ಪ್ರತಿಭಟನೆಗೆ ಮುಂದಾಗಿದ್ದಾರೆ. 10 ಮಹಾನಗರ ಪಾಲಿಕೆ ನೌಕರರಿಂದ ಮುಷ್ಕರ ಆಗ್ತಾ ಇದೆ. ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಸಾಮೂಹಿಕ ರಜೆ ಹಾಕಿ ನೌಕರರು ಪ್ರತಿಭಟಿಸ್ತಾ ಇದ್ದಾರೆ. ಬಿಬಿಎಂಪಿ ಸೇರಿದ ಹಾಗೆ ರಾಜ್ಯದ 10 ಪಾಲಿಕೆಯ ಸಿಬ್ಬಂದಿ ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ರಾಜ್ಯ ಸರ್ಕಾರ ಭರವಸೆ ನೀಡಿ 8 ತಿಂಗಳಾಗಿದೆ, ಈವರೆಗೂ ಬೇಡಿಕೆಯನ್ನ ಈಡೇರಿಸಿಲ್ಲ ಅಂತ ಪ್ರತಿಭಟನಾಕಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಕಿಡಿಕಾರ್ತಾ ಇದ್ದಾರೆ ಪಾಲಿಕೆಯ ನೌಕರರು. ನೌಕರರ ಬೇಡಿಕೆಯನ್ನ ಸರ್ಕಾರ ಈಡೇರಿಸುತ್ತೆ ಅಂತ 8 ತಿಂಗಳ ಹಿಂದೆನೇ ಹೇಳಿತ್ತು. ಆದರೆ ಇಲ್ಲಿಯವರೆಗೂ ಒಂದೇ ಒಂದು ಬೇಡಿಕೆ ಈಡೇರಿಲ್ಲ ಅಂತ ಪ್ರತಿಭಟನೆಗೆ ಮುಂದಾಗಿದ್ದಾರೆ ಪಾಲಿಕೆಯ ನೌಕರರು. ಬೆಂಗಳೂರಿನ ಫ್ರೀಡಂ ಪಾರ್ಕ್ ಬಳಿ ಪ್ರತಿಭಟನೆ ನಡೀತಾ ಇದೆ. ಸರ್ಕಾರದ ವಿರುದ್ಧ ಘೋಷಣೆಗಳನ್ನು ಕೂಗ್ತಾ ಇದ್ದಾರೆ ನೌಕರರು. ಹಲವು ಬೇಡಿಕೆಗಳನ್ನ ಇಟ್ಟು ಅದರ ಈಡೇರಿಕೆಗೆ ಪ್ರತಿಭಟಿಸ್ತಾ ಇದ್ದಾರೆ ಪಾಲಿಕೆಯ ನೌಕರರು. ಸಾಮೂಹಿಕ ರಜೆ ಹಾಕಿ ನೌಕರರು ಪ್ರತಿಭಟಿಸ್ತಾ ಇದ್ದಾರೆ. ಬಿಬಿಎಂಪಿ ಸೇರಿದ ಹಾಗೆ 10 ಪಾಲಿಕೆಯ ಸಿಬ್ಬಂದಿಗಳು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಪಾಲಿಕೆ ನೌಕರರ ಅನೇಕ ಬೇಡಿಕೆಗಳಿವೆ. ಶೀಘ್ರವೇ ಸಿಬ್ಬಂದಿಗೆ 7ನೇ ವೇತನ ಸೌಲಭ್ಯ ಜಾರಿಯಾಗಬೇಕು. ಕೆಜಿಐಡಿ ಸೌಲಭ್ಯಗಳು ಪಾಲಿಕೆ ನೌಕರರಿಗೂ ಕೂಡ ಸಿಗಬೇಕು. ಆರೋಗ್ಯ ಜ್ಯೋತಿ, ಆರೋಗ್ಯ ಸಂಜೀವಿನಿ ಯೋಜನೆ ನೀಡಬೇಕು. ಪಾಲಿಕೆ ನೌಕರರಿಗೆ ವಿವಿಧ ಹುದ್ದೆಗಳಲ್ಲಿ ಮುಂಬಡ್ತಿಯನ್ನ ಕೊಡಬೇಕು. ಹೊರ ಗುತ್ತಿಗೆ ನೌಕರರನ್ನ ಕಾಯಂ ಮಾಡಬೇಕು ಸೇರಿದ ಹಾಗೆ ಅನೇಕ ಬೇಡಿಕೆಗಳನ್ನ ಇಟ್ಟು ಪಾಲಿಕೆಯ ನೌಕರರು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ನಡೀತಾ ಇರುವಂತಹ ಪ್ರತಿಭಟನೆಯಲ್ಲಿ ಅನೇಕ ಪಾಲಿಕೆ ನೌಕರರು ಭಾಗಿಯಾಗಿದ್ದಾರೆ. ಬಿಬಿಎಂಪಿ ಸೇರಿದ ಹಾಗೆ 10 ಜಿಲ್ಲೆಯ ಪಾಲಿಕೆ ನೌಕರರುಗಳು ಈ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ. ಸರ್ಕಾರದ ವಿರುದ್ಧ ಘೋಷಣೆಗಳನ್ನ ಕೂಗ್ತಾ ಇದ್ದಾರೆ. ರಾಜ್ಯ ಸರ್ಕಾರ ಭರವಸೆಯನ್ನ ಈಡೇರಿಸುತ್ತೆ ಅಂತ 8 ತಿಂಗಳ ಹಿಂದೆನೇ ಹೇಳಿದೆ. ಆದರೆ ಇಲ್ಲಿವರೆಗೂ ಬೇಡಿಕೆಯನ್ನ ಈಡೇರಿಸಿಲ್ಲ ಅಂತ ಗರಂ ಆಗಿದ್ದಾರೆ. ಕಾಲದಲ್ಲಿ ವಿವಿಧ ಬೇಡಿಕೆಗಳನ್ನ ಈಡೇರಿಸಲು ಆಗ್ರಹಿಸಿ ಹಲವಾರು ವರ್ಷಗಳಿಂದ ಹಲವಾರು ಮನವಿ ಪತ್ರಗಳನ್ನು ಕೊಟ್ಟಿದ್ದರೂ ಸಹ ಇದುವರೆಗೂ ಯಾವುದೇ ರೀತಿ ನಮಗೆ ಸಕಾರಾತ್ಮಕವಾಗಿ ಸ್ಪಂದಿಸದೇ ಇದ್ದರಿಂದ ಮತ್ತು ನಾವು ಮನವಿಗಳು ಕೊಟ್ಟರು ಮಧ್ಯ ಯಾರೂ ಪ್ರವೇಶ ಮಾಡಿರಲಿಲ್ಲ. ಇವತ್ತು ನಾವು ಪ್ರತಿಭಟನೆ ಮಾಡಿ ನಾವು ಹೋರಾಟ ಮಾಡ್ಕೊಳ್ಳೋದಕ್ಕೆ ಇದಕ್ಕೆ ನೇರ ಸರ್ಕಾರನೇ ಹೊಣೆ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀವಿ. ಹಾಗಾಗಿ ಇವತ್ತಿನಿಂದ ನಮ್ಮ ಹೋರಾಟಕ್ಕೆ ಜಯ ಸಿಗೋವರೆಗೂ, ನಮಗೆ ನ್ಯಾಯ ಸಿಗೋವರೆಗೂ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಮತ್ತು 10 ಮಹಾನಗರ ಪಾಲಿಕೆ ಎಲ್ಲ ಕೆಲಸ ಕಾರ್ಯಗಳು ಬಂದಾಗಿರುತ್ತೆ ಸರ್. ಕೆಲಸ ಕಾರ್ಯಗಳು ಸ್ಥಗಿತ ಆಗುತ್ತೆ. ಈಗಾಗಲೇ ಹಲವಾರು ಮಹಾನಗರ ಪಾಲಿಕೆಗಳಿಂದ 10 ಮಹಾನಗರ ಪಾಲಿಕೆಯಿಂದ ಬರ್ತಾ ಇದ್ದಾರೆ. ಇನ್ನೊಂದು ಅರ್ಧ ಗಂಟೆಯಲ್ಲಿ ಸಂಪೂರ್ಣವಾಗಿ ಏನು ಇದೊಂದು ಫ್ರೀಡಂ ಪಾರ್ಕ್ ಇದೆ, ಎಲ್ಲ ನೌಕರು ಅಧಿಕಾರಿ ನೌಕರು ಭಾಗವಹಿಸ್ತಾರೆ. ಎಲ್ಲಿವರೆಗೂ ಒಂದು ಮುಷ್ಕರ ನಡೆಯುತ್ತೆ ಮತ್ತು ಎಷ್ಟು ಪಾಲಿಕೆಗಳಿಂದ ಎಷ್ಟು ಸಾವಿರ ಜನ ಮತ್ತು ಬೆಂಗಳೂರು ಪಾಲಿಕೆಯಿಂದ ಎಷ್ಟು ಸಾವಿರ ಜನ ಸರ್? ಬೆಂಗಳೂರು ಮಹಾನಗರ ಪಾಲಿಕೆಯಿಂದ 4-5 ಸಾವಿರ ಜನ ಬರ್ತಾರೆ ಸರ್. ಕರ್ನಾಟಕ ರಾಜ್ಯ ಮಹಾನಗರ ಪಾಲಿಕೆಗಳ ವ್ಯಾಪ್ತಿಯಲ್ಲಿ ಏನು ಆಯುಕ್ತರ ಕಚೇರಿ ಇದೆ, ಆಯುಕ್ತರ ಕಚೇರಿಗಳಲ್ಲಿ ಎಲ್ಲ ಅಧಿಕಾರಿ ನೌಕರು ಅಲ್ಲಲ್ಲೇ ಮಾಡ್ತಾರೆ. ಮೇಲಾಗಿ ಒಂದೊಂದು ಮಹಾನಗರ ಪಾಲಿಕೆಯಿಂದ 5 ಬಸ್ಸು 10 ಬಸ್ ಆ ಥರ ಬಂದಿದ್ದಾರೆ. ಅವರು ಎಲ್ಲ 10 ಮಹಾನಗರ ಪಾಲಿಕೆಯಿಂದ ಅವರೊಂದು 5,000 ಜನ ಸೇರೋ ಒಂದು ನಿರೀಕ್ಷೆ ಇದೆ ಸರ್. ಇಲ್ಲಿ ಸರ್ಕಾರದ ವಿರುದ್ಧ ಸಿಡಿದೆದ್ದಿದ್ದಾರೆ ಪಾಲಿಕೆಯ ನೌಕರರು. ಇವರಿಗೆ ಈಗ ಮೈಸೂರು ಮಹಾನಗರ ಪಾಲಿಕೆ ನೌಕರರ ಬೆಂಬಲವೂ ಕೂಡ ಸಿಕ್ಕಿದೆ. 8 ತಿಂಗಳ ಹಿಂದೆನೇ ಬೇಡಿಕೆಗಳನ್ನ ಈಡೇರಿಸ್ತೀವಿ ಅಂತ ಸರ್ಕಾರ ಭರವಸೆಯನ್ನ ಕೊಟ್ಟಿತ್ತು. ಆದರೆ ಬೇಡಿಕೆ ಈಡೇರಿಲ್ಲ. ಹಾಗಾಗಿ ಪ್ರತಿಭಟಿಸ್ತಾ ಇದ್ದಾರೆ ಪಾಲಿಕೆ ನೌಕರರು. ಇವರ ಬೆಂಬಲಕ್ಕೆ ಈಗ ಮೈಸೂರು ಮಹಾನಗರ ಪಾಲಿಕೆ ನೌಕರರು ಕೂಡ ನಿಂತಿದ್ದಾರೆ. ಹಲವು ಬೇಡಿಕೆ ಈಡೇರಿಕೆಗೆ ಒತ್ತಾಯಿಸಿ ಪ್ರತಿಭಟಿಸ್ತಾ ಇದ್ದಾರೆ. ಪಾಲಿಕೆಯ ಕಾರ್ಯಗಳನ್ನೆಲ್ಲ ಬದಿಗೊತ್ತಿ ಪ್ರತಿಭಟನೆ ಮಾಡಲಾಗ್ತಾ ಇದೆ. ಸಾಮೂಹಿಕ ರಜೆ ಹಾಕಿ ಸಿಬ್ಬಂದಿ ಪ್ರತಿಭಟಿಸ್ತಾ ಇದ್ದಾರೆ. ಪಾಲಿಕೆಯ ಮುಖ್ಯ ದ್ವಾರದ ಮುಂದೆ ನೌಕರರು ಧರಣಿ ಮಾಡ್ತಾ ಇದ್ದಾರೆ. ಸಾಮೂಹಿಕ ರಜೆ ಹಾಕಿ ಪ್ರತಿಭಟಿಸ್ತಾ ಇದ್ದಾರೆ ನೌಕರರು. ವಿವಿಧ
ಬೇಡಿಕೆಗಳಿಗೆ ಒತ್ತಾಯಿಸಿ ಇವತ್ತು ರಾಜ್ಯ ಸರ್ಕಾರದ ವಿರುದ್ಧವಾಗಿ ಮಹಾನಗರ ಪಾಲಿಕೆಗಳಲ್ಲಿ ಪಾಲಿಕೆ ಸಿಬ್ಬಂದಿಗಳು ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಅದಕ್ಕೆ ಪೂರಕವಾಗಿ ಈಗ ಮೈಸೂರು ಮಹಾನಗರ ಪಾಲಿಕೆಯಲ್ಲೂ ಕೂಡ ಈಗ ನೌಕರರು ಪಾಲಿಕೆ ಕೆಲಸಗಳನ್ನ ಇವತ್ತು ಬದಿಗೊತ್ತಿ ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ಮಹಾನಗರ ಪಾಲಿಕೆ ಕಟ್ಟಡದ ಮುಖ್ಯ ದ್ವಾರದ ಬಳಿಯೇ ಕೂಡ ಯಾರು ಕೂಡ ಒಳಗಡೆ ಹೋಗದ ರೀತಿಯಲ್ಲಿ ನೋಡಿಕೊಂಡು ಈಗ ಸರ್ಕಾರದ ವಿರುದ್ಧವಾಗಿ ಈಗ ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ. 10 ಹಲವು ಬೇಡಿಕೆಗಳನ್ನ ಮುಂದಿಟ್ಕೊಂಡು ಈಗ ಮಹಾನಗರ ಪಾಲಿಕೆಯ ಏನು ಪೌರ ಕಾರ್ಮಿಕರಿಂದ ಹಿಡಿದು ಗ್ರೂಪ್ ಬಿ ಗ್ರೂಪ್ ಸಿ ವರೆಗಿನೂ ಕೂಡ ಎಲ್ಲಾ ಉದ್ಯೋಗಿಗಳು ಸೇರಿ ಒಂದು ಪ್ರತಿಭಟನೆಯನ್ನ ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಈಗೇನು ಕೆಲಸ ಕಾರ್ಯನಿರ್ವಹಿಸ್ತಾ ಇರ್ತಕ್ಕಂತಹ ಸಿಬ್ಬಂದಿಗಳೇನಿದ್ದಾರೆ, ರಾಜ್ಯ ಸರ್ಕಾರದ ನೌಕರರಿಗೆ ಕೊಡುವಂತ ಸೌಲಭ್ಯಗಳೇನಿವೆ ಆ ಎಲ್ಲಾ ಸೌಲಭ್ಯಗಳನ್ನು ಕೂಡ ನಮಗೂ ಕೊಡಬೇಕು ಅನ್ನುವಂಥದ್ದು ಈಗ ಪ್ರತಿಭಟನಾ ನಿರತರ ಒತ್ತಾಯವಾಗಿರ್ತಕ್ಕಂಥದ್ದು. ಬನ್ನಿ ಅವರನ್ನೇ ಕೂಡ ನಾನು ಮಾತನಾಡಿಸ್ತೀನಿ. ಇವತ್ತು ಪ್ರತಿಭಟನೆ ಮಾಡ್ತಾ ಇದ್ರಿ, ಎಲ್ಲಾ ಕಡೆ ನಡೀತಾ ಇದೆ ಮಹಾನಗರ ಪಾಲಿಕೆಗಳಲ್ಲಿ, ಏನೇನು ಬೇಡಿಕೆಗಳಿದೆ? ಪ್ರಮುಖವಾಗಿ 7 ಅಜೆಂಡಾಗಳನ್ನ ನಾವು ಇಟ್ಕೊಂಡು ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಮೊದಲನೇ ಅಜೆಂಡಾ ಬಂದು 7ನೇ ವೇತನ ಪರಿಷ್ಕರಣೆ ಮಾಡಿ, ಈಗ ರಾಜ್ಯ ಸರ್ಕಾರಿ ನೌಕರರಿಗೆ ಒಂದು ರೀತಿ, ಮೈಸೂರು ಮಹಾನಗರ ಪಾಲಿಕೆಗಳಿಗೆ ಒಂದು ರೀತಿ ತಾರತಮ್ಯ ಮಾಡ್ತಾ ಇದ್ದಾರೆ. ಇದನ್ನು ಪರಿಷ್ಕರಿಸಿ 7ನೇ ವೇತನನ ರಾಜ್ಯ ಸರ್ಕಾರದ ನೌಕರರಿಗೆ ಏನು ಕೊಡ್ತಾ ಇದ್ದಾರೆ ಅದನ್ನು ಕಡ್ಡಾಯವಾಗಿ ನಮಗೂ ಕೂಡ ಕೊಡಲೇಬೇಕು ಅನ್ನೋದು ಪ್ರಮುಖವಾಗಿರ್ತದೆ. ಎರಡನೇದಾಗಿ ನಮಗೆ ಈ ಕಾಯಂ ಒಂದು ವಿಚಾರದಲ್ಲಿ, ಈಗ ಪೌರ ಕಾರ್ಮಿಕರ ಕಾಯಂ ಇರ್ಬೋದು ಅಥವಾ ಮಹಾನಗರ ಪಾಲಿಕೆಗಳಲ್ಲಿರೋ ಇತರೆ ಎ ವರ್ಗ, ಬಿ ವರ್ಗ, ಸಿ ವರ್ಗ, ಡಿ ವರ್ಗದ ನೇಮಕಾತಿ ಇರ್ಬೋದು, ಮತ್ತು ವಾಹನ ಚಾಲಕರು ಇರ್ಬೋದು, ಒಳಚರಂಡಿ ಕಾರ್ಮಿಕರು ಇರ್ಬೋದು, ಇವ್ರನ್ನೆಲ್ಲ ಕಾಯಂ ಮಾಡಬೇಕಾದ್ರೆ ನಮಗೆ CRN ರೂಲ್ ಅಂತ ಇರ್ತದೆ ಸರ್. ಪ್ರತಿ 10 ವರ್ಷಕ್ಕೊಮ್ಮೆ ರಾಜ್ಯ ಸರ್ಕಾರ ಅದನ್ನು ತಿದ್ದುಪಡಿ ಮಾಡಿಕೊಂಡು ಅದನ್ನು ಅನುಷ್ಠಾನಕ್ಕೆ ತಂದು ಜಾರಿ ಮಾಡ್ತದೆ. ಇದು ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ 36 ಇಲಾಖೆಗಳಿದ್ದು ಎಲ್ಲ ಇಲಾಖೆಗಳಿಗೂ ಕೂಡ 10 ವರ್ಷಕ್ಕೊಮ್ಮೆ ಪರಿಷ್ಕರಣೆ ಮಾಡಿ ತಿದ್ದುಪಡಿ ಮಾಡಿ ಜಾರಿ ಮಾಡ್ತಾರೆ. ಆದರೆ ಪೌರಾಡಳಿತ ಇಲಾಖೆ, ನಗರಾಭಿವೃದ್ಧಿ ಇಲಾಖೆ ಮತ್ತು ಪಂಚಾಯತ್ ರಾಜ್ ಇಲಾಖೆಗೆ ಮಾತ್ರ ಕಳೆದ 15 ವರ್ಷದಿಂದನೂ ಕೂಡ ಯಾವುದೇ ರೀತಿ ತಿದ್ದುಪಡಿ ಮಾಡಿ ಆಗಿಲ್ಲ. ಇದರಿಂದ ನಮಗೆ ವಾಹನ ಚಾಲಕರಿಗೆ ಅನ್ಯಾಯ ಆಗಿದೆ, ಒಳಚರಂಡಿ ಅವ್ರಿಗೆ ಅನ್ಯಾಯ ಆಗಿದೆ, ಪೌರ ಕಾರ್ಮಿಕರಿಗೆ ಅನ್ಯಾಯ ಆಗಿದೆ. ಇವತ್ತು ನೀವು ಮಾಡುವಂತ ಪ್ರೊಟೆಸ್ಟ್ ಯಾವ ರೀತಿಯಾಗಿರುತ್ತೆ? ನಿಮ್ಮ ಪ್ರೊಟೆಸ್ಟ್ಗೆ ಯಾರೆಲ್ಲ ಸೇರ್ಕೊಳ್ತಾರೆ ಸರ್? ನಮ್ಮ ಪ್ರೊಟೆಸ್ಟ್ಗೆ ವಾಹನ ಚಾಲಕರು ಸೇರ್ತಾ ಇದ್ದಾರೆ, ಒಳಚರಂಡಿಯವರು ಸೇರ್ತಾ ಇದ್ದಾರೆ, ಪೌರ ಕಾರ್ಮಿಕರು ಮತ್ತು ಆಫೀಸ್ ಸ್ಟಾಫ್ ಎ ವರ್ಗದಿಂದ ಹಿಡಿದು ಡಿ ವರ್ಗವರೆಗೂ ಎಲ್ಲರೂ ಸೇರ್ತಾ ಇದ್ದಾರೆ ಸರ್. ಈ ರೀತಿಯಾಗಿ ನಮಗೆ ಸರ್ಕಾರ ಸರ್ ಇವತ್ತು ನಾವು ಶಾಂತಿಯುತವಾಗಿ ಹೋರಾಟ ಮಾಡ್ತಾ ಇದ್ವಿ. ಸರ್ಕಾರಕ್ಕೆ ಗಮನ ತರ್ತಾ ಇದ್ವಿ. ಏನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮುಖ್ಯಮಂತ್ರಿಗಳಿಗೆ, ನಮ್ಮ ಪರಮೇಶ್ವರ್ ಅವರಿಗೆ, ಗೃಹ ಮಂತ್ರಿಗಳಿಗೆ ಮನವಿನ ಮಾಡ್ತಾ ಇದ್ದೀವಿ. ಸಂಬಂಧಪಟ್ಟ ಸಚಿವರಿಗೆ, ನಮ್ಮ ನಗರಾಭಿವೃದ್ಧಿ ಸಚಿವರು, ಪೌರಾಡಳಿತ ಸಚಿವರಿಗೆ ಮನವಿ ಮಾಡ್ತಾ ಇದ್ದೀವಿ. ನಾವಿವತ್ತು ಕೆಲಸ ಮಾಡಲ್ಲ ಸರ್, ಶಾಂತಿಯುತವಾಗಿ ನಮ್ಮ ಹಕ್ಕೊತ್ತಾಯಗಳನ್ನ ತಮ್ಮ ಗಮನಕ್ಕೆ ತರ್ತಾ ಇದ್ದೀವಿ. ದಯಮಾಡಿ ಮಾಡಿಕೊಡಿ, ನಮಗೆ ಹೆಲ್ತ್ ಕಾರ್ಡ್ ಕೊಡಿ, ಜ್ಯೋತಿ ಸಂಜೀವಿನಿ ಮಾಡಿಕೊಡಿ ಅಂತ ಹೇಳ್ತಾ ಇದ್ದೀವಿ. ಸೊ ಇದು ಈಗ ಪ್ರತಿಭಟನಾ ನಿರತರು ಹೇಳ್ತಾ ಇರುವಂತದ್ದು. ಅಂದ್ರೆ ಇವತ್ತು ನಡಿಬೇಕಾಗಿದ್ದಂತ ಪಾಲಿಕೆಯ ಕಾರ್ಯಕಲಾಪಗಳೇನಿದ್ವು ಆ ಎಲ್ಲ ಕಾರ್ಯಕಲಾಪಗಳನ್ನ ಸ್ಥಗಿತ ಮಾಡಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ತಮಗೆ ಬೇಕಾಗಿರ್ತಕ್ಕಂತಹ ಸೌಲಭ್ಯಗಳೇನಿವೆ ಅವುಗಳನ್ನು ನೀಡಬೇಕು ಅಂತೇಳಿ ಹಕ್ಕೊತ್ತಾಯದ ಹಿನ್ನೆಲೆಯಲ್ಲಿ ಇವತ್ತು ಸಾಂಕೇತಿಕವಾಗಿ ಕಾರ್ಪೊರೇಷನ್ ಮುಂಭಾಗದಲ್ಲಿ ಒಂದು ಪ್ರತಿಭಟನೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು. ರಾಜ್ಯ ಸರ್ಕಾರ ಇದಕ್ಕೂ ಮಣಿಲಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಕೂಡ ಮುಂದಿನ ದಿನಗಳಲ್ಲಿ ನಮ್ಮ ಹೋರಾಟ ದೊಡ್ಡ ಮಟ್ಟದಲ್ಲಿ ಇರುತ್ತೆ ಅನ್ನೋ ಒಂದು ಮಾತನ್ನ ಹೇಳ್ತಾ ಇದ್ರು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ಮಧುಎಂ ಚಿನ್ಕುರುಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.